ಸರ್ ಇಲ್ಲಿ ಬರ್ತಾ ಇದ್ದಂಗೆ ಪೋಯರ್ ಏರಿಯಾ ತರ ಆಪ್ಷನ್ಸ್ ಕೊಟ್ಟಿದ್ದೀರಾ. ಸೊ ಇದು ಏನು ಯಾವ ಇದರಲ್ಲಿ ಮಾಡಿರೋದು? ಇದು ಸರ್ ಒನಿಕ್ಸ್ ಅಲ್ಲಿ ಮಾಡಿರೋದು. ಆಮೇಲೆ ಲೈಟು ಸೈಡಲ್ಲಿ ನೋಡ್ಬೋದು, ಎರಡು ಕಡೆನೂ ಲೈಟ್ ಫಿನಿಶಿಂಗ್ ಮಾಡಿದೀವಿ. ಆ ಲೈಟ್ ಆನ್ ಮಾಡಿದ್ಮೇಲೆ ತುಂಬಾ ಚೆನ್ನಾಗಿರೋ ಲುಕ್ ಬರುತ್ತೆ ಅದ್ರ ಮೇಲೆ. ಏನು ಇಷ್ಟಪ್ಪ ಹೆಂಗ್ ಬಂದಿದೆ ಇದು? ಇದು ಸರ್ ಕಟಿಂಗ್ ಮಾಡ್ಸಿರೋದು, ನಾವು ಆರ್ಡರ್ ಮಾಡಿಸ್ಬಿಟ್ಟು. ಆ ಥರ ಮಾಡಿಸಿರೋದಾ? ಹೌದು ಸರ್, ನಾವೇ ಮಾಡಿಸಿರೋದು. ಸರ್ ಎಷ್ಟು ಸರ್ ಇದು? 80 mm. 80 mm ಸರ್. 80 mm ವೀಕ್ಷಕರೇ ಇಲ್ಲಿರೋದು. ಇದು ನೋಡಿ ಸರ್, ಸಕ್ಕತ್ತಾಗಿದೆಲ್ಲ ಇದು. ಹೌದು ಸರ್, ಇದ್ರ ಪ್ಯಾಟರ್ನ್ ಚೆನ್ನಾಗಿದೆ. ಆಸ್ಟ್ರೇಲಿಯಾದಿಂದ ಇಂಪೋರ್ಟ್ ಆಗಿರೋ ಮಾರ್ಬಲ್ ಇದು. ನಾವು ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ವಿ ಇದು. ಹೌದು ಹೌದು ಸರ್, ಅದೇ. ಇದಕ್ಕೆ ಗ್ರೂ ಹಾಕಿದ್ದೀರಲ್ವಾ? ಸ್ನೇಹಿತರೆ, ಇವಾಗ RCC ಯಲ್ಲಿ ನಡೀತಾ ಇದೆ ಯುಗಾದಿ ಸಂಭ್ರಮ. ಹೌದು ವೀಕ್ಷಕರೇ, ನೀವು ನಿಮ್ಮ ಕನಸಿನ ಮನೆಯನ್ನ ನನಸಾಗಿಸ್ಕೋಬೇಕಾದ್ರೆ ಆ ಪ್ರಾಜೆಕ್ಟ್ ಅನ್ನ ಯುಗಾದಿಯ ನಂತರ ಅಂದ್ರೆ 9 ಏಪ್ರಿಲ್ ನಂತರ ಬುಕ್ ಮಾಡ್ಕೊಂಡ್ರೆ ನೀವು ಗೆಲ್ಬಹುದು ಓಲಾ ಎಲೆಕ್ಟ್ರಿಕಲ್ ವೆಹಿಕಲ್ ಗಳನ್ನ. ಹೇಗಂತೀರಾ? ಮೊದಲ 50 ಕಸ್ಟಮರ್ಗಳು ಯಾರು ಬುಕ್ ಮಾಡ್ಕೊಡ್ತಾರೆ ಅವರಿಗೆ ಲಕ್ಕಿ ಡಿಪ್ ಮುಖಾಂತರ 40 ಲಕ್ಷದಿಂದ 70 ಲಕ್ಷದ ಒಳಗೆ ಬರುವಂತಹ ಪ್ರಾಜೆಕ್ಟ್ ಗಳಿಗೆ ಓಲಾ X1+ ಒಬ್ಬರಿಗೆ, ಅಂಡ್ 70 ಲಕ್ಷದ ಮೇಲ್ಗಡೆ ಯಾರು ಪ್ರಾಜೆಕ್ಟ್ ಬುಕ್ ಮಾಡ್ತಾ ಇದ್ರೆ ಓಲಾ S1 Pro ಅದು ಒಬ್ಬರಿಗೆ ಸಿಗ್ತಾ ಇದೆ. ಹಾಗಾದ್ರೆ ಉಳಿದವರು ಏನ್ ಮಾಡ್ಬೇಕು? ಯೋಚನೆ ಮಾಡ್ಬೇಕಾಗಿಲ್ಲ. 50 ಜನರಿಗೂ ಕೂಡ ಫಿಕ್ಸ್ ಆಗಿರುವಂತಹ RCC ವೋಚರ್ ಗಳನ್ನ ನೀಡಲಾಗುತ್ತೆ ವೀಕ್ಷಕರೇ. ಈ ವೋಚರ್ ಗಳ ಮುಖಾಂತರ 40 ಲಕ್ಷದಿಂದ 70 ಲಕ್ಷದವರೆಗೆ ಇರುವಂತಹವರಿಗೆ 20,000 ವೋಚರ್, 70 ಲಕ್ಷದ ಮೇಲ್ಗಡೆ ಇರುವಂತಹ ಪ್ರಾಜೆಕ್ಟ್ ಗಳಿಗೆ 25,000 ವೋಚರ್ ಗಳನ್ನ ನೀಡಲಾಗುತ್ತೆ. ಆ ವೋಚರ್ ಮುಖಾಂತರ ನೀವು ನಿಮ್ಮ ಮನೆಗೆ ಬೇಕಾದಂತಹ ಫರ್ನಿಚರ್ ಗಳಿರ್ಬೋದು, ಅಪ್ಲೈನ್ಸಸ್ ಗಳಿರ್ಬೋದು, ಅಥವಾ ಪ್ರಾಜೆಕ್ಟ್ ಅಲ್ಲಿ ನೀವು ಆಡ್ ಆನ್ಸ್ ಗಳು, ಫಾಲ್ ಸೀಲಿಂಗ್ಸ್ ಇರ್ಬೋದು, ಇಂಟೀರಿಯರ್ ಅಥವಾ ಸಿವಿಲ್ ವರ್ಕ್ ಅಲ್ಲಿ ಯಾವ್ದನ್ನು ಬೇಕಾದ್ರೆ ಆಡ್ ಮಾಡ್ಕೋಬಹುದು. ನಿಮ್ಮ ಕನಸಿನ ಮನೆಯನ್ನ ನನ್ಸಾಗಿಸ್ಕೋಬಹುದು. ಸೊ ಈ ಕೂಡಲೇ ರಿಲಯಬಲ್ ಕನ್ಸಲ್ಟೆಂಟ್ ಅಂಡ್ ಕನ್ಸ್ಟ್ರಕ್ಷನ್ RCC ಅವ್ರನ್ನ ಸ್ಕ್ರೀನ್ ಮೇಲೆ ಬರ್ತಾ ಅಂತ ನಂಬರ್ ಮೂಲಕ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಕನಸಿನ ಮನೆಯನ್ನ ನನ್ಸಾಗಿಸ್ಕೊಳ್ಳಿ. ಅದು ಕೂಡ ರಿಯಾಯಿತಿ ದರದಲ್ಲಿ, ಜೊತೆಯಲ್ಲಿ ಓಲಾ ಎಲೆಕ್ಟ್ರಿಕಲ್ ವೆಹಿಕಲ್ ಗಳನ್ನ ನಿಮ್ಮ ಮನೆಗೆ ಕೊಂಡೊಯ್ಯಿರಿ ವೀಕ್ಷಕರೇ. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತಹ ನಾನು ನಿಮ್ಮ ಕನ್ನಡಿಗರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ, ಒಂದು ವಿಶೇಷ ವಿಡಿಯೋ ಜೊತೆ. ಹೌದು ವೀಕ್ಷಕರೇ, ಇವತ್ತು ನಾನಿದ್ದೀನಿ ಬೋರಾ ಮಾರ್ಬಲ್ ವರ್ಲ್ಡ್ ಅಲ್ಲಿ. ಹೌದು, ನಾನೊಂದು ಮಾರ್ಬಲ್ ಶೋರೂಮ್ ಒಳಗಡೆ ಇದ್ದೀನಿ. ಅಲ್ಲೇ ಕಟ್ಟಿರುವಂಥದ್ದು ದೊಡ್ಡದಾದಂತಹ ಮಾರ್ಬಲ್ ಮನೆ. ನೀವೇನು ತಮ್ಮನೇಲ್ ಮೇಲೆ ನೋಡಿದ್ರಲ್ಲ ಮಾರ್ಬಲ್ ಮನೆ, ಅದು ಶೋರೂಮ್ ಒಳಗಡೆ ಕಟ್ಟಿದ್ದಾರೆ ವೀಕ್ಷಕರೇ. ಆ್ಯಂಡ್ ಇದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಮ್ಮ ಜೊತೆ ಬೋರಾ ಮಾರ್ಬಲ್ ವರ್ಲ್ಡ್ ಕಡೆಯಿಂದ ಶುಭಮ್ ಸರ್ ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ. ಓಕೆ, ಲಾಸ್ಟ್ ಟೈಮ್ ನಾವು ವಿಡಿಯೋ ಮಾಡಿದ್ವಿ, ಮಾರ್ಬಲ್ ವಿಡಿಯೋ ಮಾಡಿದ್ವಿ. ನಿಮ್ಮ ಮನೆ ಬಗ್ಗೆ ನಾವು ಜಸ್ಟ್ ಒಂದು ಹೈಲೈಟ್ ಕೊಟ್ಟಿದ್ವಿ. ಹೌದು ಸರ್, ತೋರಿಸ್ಕೊಂಡ್ಬಿಡೋಣ ಬನ್ನಿ ಸರ್. ಫಸ್ಟ್ ನಾನು ಕೇಳೋದು, ಎಷ್ಟು ದೊಡ್ಡದಾಗಿದೆ ಇದು ಸ್ಕ್ವೇರ್ ಫೀಟ್? ಸರ್ ನಿಮಗೆ ಟೋಟಲಿ 2400 ಸ್ಕ್ವೇರ್ ಫೀಟ್ ದೊಡ್ಡದು ಆಫೀಸ್ ಇದೆ, ಶೋರೂಮ್ ಇದೆ. 60x40. 60x40 ಕರೆಕ್ಟಾ? ಹೌದು. ಓಕೆ ಸರ್, ಬನ್ನಿ ನೋಡ್ಕೊಂಡ್ ಬಂದ್ಬಿಡೋಣ. ಸೊ ವೀಕ್ಷಕರೇ, ಫಸ್ಟ್ ಔಟರ್. ಸರ್, ಈ ಹೊರಗಡೆ ಎಲ್ಲ ಕಂಪ್ಲೀಟ್ ಆಗಿ ಮಾರ್ಬಲ್ ಏನ ಹಾಕಿರೋದು? ಮಾರ್ಬಲ್ ಸರ್, ಫುಲ್ ಟ್ರಾವೆಂಟಿನೋ. ಅಷ್ಟು? ಟ್ರಾವೆಂಟಿನೋ ಮಾರ್ಬಲ್. ಅದರಲ್ಲೂ ಕಲರ್ಸ್ ಇದೆ, ಬೇರೆ ಬೇರೆ ಬ್ರೌನ್ ಇದೆ. ಟ್ರಾವೆಂಟಿನೋ ಮಾರ್ಬಲ್ ಅಲ್ವಾ? ಸೊ ಈ ಕಡೆ ಒಂಚೂರು ತೋರಿಸಿ ನಮ್ಮ ವೀಕ್ಷಕರಿಗೆ. ಸೊ ವೀಕ್ಷಕರೇ ನೋಡ್ಬೋದು. ಸೊ ಇಲ್ಲೂ ಕೂಡ ನೀವು ನೋಡ್ತಾ ಇರೋದು ಸ್ವಲ್ಪ ಡಾರ್ಕ್ ಆಗಿರುವಂತಹ ಮಾರ್ಬಲ್ ನೋಡಿ ಇಲ್ಲಿ. ಅದು ಟ್ರಾವೆಂಟಿನೋ. ಇದು ಟ್ರಾವೆಂಟಿನೋನೇನಾ? ಹೌದು. ಇದನ್ನೇನು ಕ್ಲಾಡಿಂಗ್ ಮಾಡಿ ಹಾಕಿದಿರ ಇಲ್ಲಿ? ಇದ್ರನ್ನ ಸ್ವಲ್ಪ ಕಟಿಂಗ್ ಸೈಜ್ ತಗೊಂಡ್ಬಿಟ್ಟು ಇದ್ರ ಜೊತೆ ಮ್ಯಾಚಿಂಗ್ ಮಾಡ್ಬಿಟ್ಟು ಹಾಕಿರೋದು. ಮ್ಯಾಚಿಂಗ್ ಮಾಡಿ ಹಾಕಿರೋದು. ಹೌದು. ಓಕೆ. ಡಾರ್ಕ್ ಗೆ ಲೈಟ್. ಇದು ಇಷ್ಟು ದೊಡ್ಡದು ಒಂದೇ ಪೀಸ್ ಬರಲ್ಲ. ಒಂದೇ ಪೀಸ್ ಕಟಿಂಗ್ ಎಲ್ಲ ಮಾಡಾಕಿದ್ದೀರಾ? ಹೌದು, ಜಾಯಿಂಟ್ ಮಾಡ್ಬಿಟ್ಟು ಹಾಕಿರೋದು. ಗೊತ್ತಾಗಲ್ಲ ಜಾಯಿಂಟ್? ಗೊತ್ತಾಗಲ್ಲ ಸರ್, ಅದೇ ಮಾರ್ಬಲ್ ಅಲ್ಲಿ ಸ್ಪೆಷಾಲಿಟಿ. ಫಿನಿಶಿಂಗ್ ಆತರ ಬರುತ್ತೆ. ಫಿನಿಶಿಂಗ್ ಆತರ ಬರುತ್ತೆ. ಟ್ರಾವೆಂಟಿನೋ ಮಾರ್ಬಲ್, ಇದು ಟ್ರಾವೆಂಟಿನೋ ಮಾರ್ಬಲ್. ಹೌದು ಅಲ್ವಾ? ಅದರಲ್ಲಿ ಸ್ವಲ್ಪ ಚೇಂಜಸ್ ಇದೆ, ಕಲರ್ಸ್ ಚೇಂಜಸ್ ಇದೆ. ಆಮೇಲೆ ಸೊ ವೀಕ್ಷಕರೇ, ಇಲ್ಲೇ ನೀವು ನೋಡುವಂಥದ್ದು ಸೊ ಫ್ರಂಟ್ ವಿಂಡೋ, ಮನೆಯ ಫ್ರಂಟ್ ವಿಂಡೋ ಬರುತ್ತಲ್ವಾ, ಅಥವಾ ಈ ನಿಮ್ಮ ಇದು ಬರುತ್ತೆ ಸ್ಟೆಪ್ಸ್ ಬರೋ ಜಾಗ ಅಲ್ವಾ? ಸ್ಟೆಪ್ಸ್ ಬರೋ ಆ ಜಾಗದಲ್ಲಿ ಕಂಪ್ಲೀಟ್ ಆಗಿ ಗ್ಲಾಸ್ ಅನ್ನ ಹಾಕಿದ್ದಾರೆ ಅಂತ ಹೇಳ್ಬೋದು. ಸೊ UPVC ಸೆಕ್ಷನ್ ಅನ್ನ ತಗೊಂಡು ಗ್ಲಾಸ್ ಅನ್ನ ಹಾಕಿರುವಂತದ್ದು. ಸೊ ಇದು ಕೂಡ ಮಾರ್ಬಲ್ ಫಿನಿಶಿಂಗ್ ಅಲ್ಲೇ ಫಿನಿಶಿಂಗ್ ಮಾಡಿರೋದು. ಬನ್ನಿ ಬನ್ನಿ ಬನ್ನಿ. ಸೊ ಇಲ್ಲೂ ಕೂಡ ತೋರಿಸ್ಬೇಕು ವೀಕ್ಷಕರು, ನಿಮ್ಗೆ ಇಡೀ ಮನೆ ತೋರಿಸ್ಬೇಕು ನಾನು. ಅಂಡ್ ಇಲ್ಲಿ ಕೆಳಗಡೆ ಎಲ್ಲ ಕಂಪ್ಲೀಟ್ ಲೈಟ್ ತಗೊಂಡಿದ್ದಾರೆ, ನೋಡ್ತಾ ಇರ್ಬೋದು.
ಸೊ ಇದೆಲ್ಲ ಈ ಥರ ಲೈಟ್ ಎಲ್ಲ ನೀವು ಇಂಟಿಗ್ರೇಟ್ ಮಾಡಿರೋದಾ ಸರ್ ಇದು? ಹೌದು ಸರ್, ಲೈಟ್ ಜಾಯಿಂಟ್ ಮಾಡಿರೋದು, ಕನೆಕ್ಷನ್ ಮಾಡಿಬಿಟ್ಟು ಹಾಕಿದೀವಿ ಸರ್. ಓಕೆ ಓಕೆ. ಸೊ ವೀಕ್ಷಕರೇ ನೋಡ್ತಾ ಇರ್ಬೋದು. ಸೊ ಇದು ಯಾವ ಮಾರ್ಬಲ್ ಸರ್ ಇದು? ಇದು ಸರ್ ಟ್ರೆವೆಂಟಿನೋ. ಎಲ್ಲಾ ಕಡೆ ಕಂಪ್ಲೀಟ್ ಮನೆ ಟ್ರೆವೆಂಟಿನೋ. ಆಮೇಲೆ ಒಳಗಡೆ ಬೇರೆ ಬೇರೆ ಮಾರ್ಬಲ್ ಇದೆ ಕಲರ್ಸ್ ಅಲ್ಲಿ. ಇದು ಎಷ್ಟಾಗುತ್ತೆ, ಕಾಸ್ಟ್ ಎಷ್ಟಾಗುತ್ತೆ? ಇದ್ರದ್ದು ಕಾಸ್ಟ್ ಸರ್ 450 ಇಂದ 550. 450 ಇಂದ 550. ಬಟ್ ಲುಕ್ ಸೂಪರ್ ಆಗಿ ಬರುತ್ತಲ್ವಾ? ಸೂಪರ್ ಆಗಿ ಲುಕ್, ನ್ಯಾಚುರಲ್ ಫೀಲಿಂಗ್ ಲುಕ್. ಆಮೇಲೆ ಇನ್ನೊಂದು ಕೇಳ್ತೀನಿ, ಹೊರಗಡೆ ಎಲ್ಲ ಹಾಕಿದಿರಲ್ಲ, ಈಗ ಮಳೆ ಎಲ್ಲ ಬರುತ್ತೆ, ನೀರ್ ಬರುತ್ತೆ, ಏನ್ ತೊಂದರೆ ಇಲ್ವಾ? ಏನ್ ತೊಂದರೆ ಆಗಲ್ಲ, ಪ್ರಾಬ್ಲಮ್. ನ್ಯಾಚುರಲ್ ಸ್ಟೋನ್ ಇದೆ, ಪ್ರಾಬ್ಲಮ್. ಇನ್ನೂ ತೊಂದರೆ ಇಲ್ಲ, ಏನೂ ಆಗಲ್ಲ, ಮೇಂಟೆನೆನ್ಸ್ ಎಲ್ಲ ಏನೂ ಇಲ್ಲ. ಮೇಂಟೆನೆನ್ಸ್. ಸೊ ಬನ್ನಿ ವೀಕ್ಷಕರೇ. ಅಂಡ್ ಇಲ್ಲೂ ಕೂಡ ಅಷ್ಟೇ ಒಂದು ಚಿಕ್ಕದಾದಂತ ಒಂದು ಕ್ಲಾಡಿಂಗ್ ಸಿಗುತ್ತೆ ಅಂತ ಹೇಳ್ಬೋದು. ಅಂಡ್ ಇನ್ನು ಒಳಗಡೆ ಬಂದ್ರೆ ಸರ್, ಒಳಗಡೆ ಬಂದ್ಬಿಡೋಣ. ಫಸ್ಟು ಫ್ಲೋರಿಂಗ್ ತೋರಿಸಿ ಸರ್. ಇದು ಫ್ಲೋರಿಂಗ್ ಯಾವ್ದು ಇದು? ಇದು ಸರ್ ಡಾರ್ಕ್ ಗ್ರೇ ಹಾಕಿದೀವಿ, ಆಮೇಲೆ ಲೈಟ್ ಗ್ರೇ ಹಾಕಿದೀವಿ. ಇದು ಮ್ಯಾಚಿಂಗ್ ಕಾಂಬಿನೇಷನ್ ಚೆನ್ನಾಗಿ ಬರುತ್ತೆ ಅಂತ ರೌಂಡ್ ಶೇಪ್ ಅಲ್ಲಿ ಕಟಿಂಗ್ ಸರ್ಕಲ್ ಅನ್ನ ತಗೊಂಡಿರೋದು ನೀವು ಇಲ್ಲಿ ತೋರಿಸಿ ವೀಕ್ಷಕರೇ. ಸೊ ಇಲ್ಲಿ ಕಂಪ್ಲೀಟ್ ಆಗಿ ಒಂದು ಸರ್ಕಲ್ ಅನ್ನ ತಗೊಂಡಿದ್ದಾರೆ ಅಂತ ಹೇಳ್ಬೋದು ಸರ್. ಇಲ್ಲಿ ಬರ್ತಾ ಇದ್ದಂಗೆ ಪೊಯರ್ ಏರಿಯಾ ತರ ಆಪ್ಷನ್ಸ್ ಕೊಟ್ಟಿದ್ದೀರಾ. ಸೊ ಇದು ಏನು, ಯಾವ ಇದರಲ್ಲಿ ಮಾಡಿರೋದು? ಇದು ಸರ್ ಒನಿಕ್ಸ್ ಅಲ್ಲಿ ಮಾಡಿರೋದು. ಆಮೇಲೆ ಲೈಟ್ ಸೈಡ್ ಅಲ್ಲಿ ನೋಡಬಹುದು, ಎರಡ್ ಕಡೆನೂ ಲೈಟ್ ಫಿನಿಶಿಂಗ್ ಮಾಡಿದೀವಿ. ಆ ಲೈಟ್ ಆನ್ ಮಾಡಿದ್ಮೇಲೆ ತುಂಬಾ ಚೆನ್ನಾಗಿರೋ ಲುಕ್ ಬರುತ್ತೆ. ಅದ್ರ ಮೇಲೆ ಕಲರ್, ಒರಿಜಿನಲ್ ಕಲರ್ ಜನರೇಟ್ ಆಗುತ್ತೆ. ಕಂಪ್ಲೀಟ್ ಓನೆಕ್ಸ್ ಆಯ್ತು. ಒನಿಕ್ಸ್ ಓನೆಕ್ಸ್ ಪೀಸ್ ಬೈ ಪೀಸ್ ಕನೆಕ್ಟ್ ಮಾಡಿ. ಹೌದು, ಅದರಲ್ಲೂ ಡಿಸೈನ್ ಮಾಡಿ ಸೆಂಟ್ರಲ್ಲಿ ಗ್ರೂ ತಗೊಂಡಿದ್ದೀರಾ. ವೀಕ್ಷಕರೇ ನೋಡಬಹುದು, ಈ ತರ ಒಂಥರ ಗ್ರೂ ತಗೊಂಡು ಹೋಗಿದ್ದಾರೆ ಅಂತ ಹೇಳ್ಬೋದು, ಕಂಪ್ಲೀಟ್ ಮೇಲಿಂದ ಟಾಪ್ ಟು ಬಾಟಮ್. ಸೊ ಎಷ್ಟು ಪೀಸ್ಗಳು ಬೇಕಾಯ್ತು ಸರ್ ಇಲ್ಲಿ ನಿಮಗೆ? ಇದರಲ್ಲಿ ಸರ್ ನಮಗೆ ಟೋಟಲಿ 6 ಪೀಸ್ ಬೇಕಾಗುತ್ತೆ. 6 ಪೀಸಸ್ ಬಂದುತ್ತೆ. ಹೌದು. ಈ ಆನಿಕ್ಸ್ ಏನ್ ಕಾಸ್ಟ್ ಆಗುತ್ತೆ ಅಂತ ಹೇಳ್ತೀರಾ? ಈ ಆನಿಕ್ಸ್ ಸರ್ ಸ್ಟಾರ್ಟಿಂಗ್ ಪ್ರೈಸ್ 1000 ಸ್ಟಾರ್ಟಿಂಗ್. ಇಲ್ಲಿ ಹಾಕಿರೋದು ಏನ್ ಕಾಸ್ಟ್ ಆಗಿದೆ? ಇಲ್ಲಿ ಹಾಕಿರೋದು 3000. ಇದು 3000 ಪರ್ ಸ್ಕ್ವೇರ್ ಫೀಟ್. ವಾವ್. ಇದನ್ನ ನಾವು ಎಲ್ಲೆಲ್ಲಿ ಮಾಡ್ಬೋದು? ಪೊಯರ್ ಬಿಟ್ಬಿಟ್ಟು ದೇವರ ಮನೇಲಿ ಮಾಡ್ಬೋದಾ? ದೇವರ ಮನೆ ವಾಲ್ಗೆ ಮಾಡ್ಬೋದು. ಆಮೇಲೆ ಕ್ಲಾಡಿಂಗ್, ವಾಲ್ ಕ್ಲಾಡಿಂಗು ಮಾಡ್ಬೋದು. ಈ ತರ ಎಲ್ಲ ಕಡೆ ಇಲ್ಲಿ ಒಂದು ಪೊಯರ್ ಏರಿಯಾ ಅಂತ ನೋಡಾಯ್ತು. ಸೊ ನೆಕ್ಸ್ಟ್ ಎಲ್ಲಿ ನೋಡ್ತಾ ಇದೀವಿ ಇವಾಗ? ನೆಕ್ಸ್ಟ್ ಬಂದ್ಬಿಡಿ ಸರ್, ಇಲ್ಲಿ ಸೋಫಾ ಇದೆ, ಅದ್ರ ಸೋಫಾ ಮಧ್ಯದಲ್ಲಿ ಡೈನಿಂಗ್ ಟೇಬಲ್ ಮಾಡಿದ್ದೀವಿ. ಇದು ಮಾರ್ಬಲ್. ಓ, ಇದು ಮಾರ್ಬಲ್ ಅಲ್ಲೇ ಮಾಡಿ. ಇದು ಒನಿಕ್ಸ್ ಮಾರ್ಬಲ್. ಓಹೋ, ಇದು ರೌಂಡ್ ಕಟಿಂಗ್ ಮಾಡ್ಬಿಟ್ಟು ಇದನ್ನ ಪಾಲಿಶ್ ಮಾಡ್ಬಿಟ್ಟು ಹಾಕಿರೋದು ಇದ್ರ ಮೇಲೆ. ಆಮೇಲೆ ಫ್ಲೋರಿಂಗು ಸೇಮ್ ಇದೆ, ವೇವ್ ಇದು ಕೊಟ್ಟು ಕಟಿಂಗ್ ತಗೊಂಡು. ವೇವ್ ಕಟಿಂಗ್ ಅಲ್ಲಿ ಮಾಡ್ಬಿಟ್ಟು ಜಾಯಿಂಟ್ ಮಾಡಿದೀವಿ ಸರ್. ಸೊ ವೀಕ್ಷಕರೇ ನೋಡ್ಬೋದು, ಕಂಪ್ಲೀಟ್ ಆಗಿ ಸುತ್ತಲೂ ನಿಮಗೆ ವೇವ್ ಕಟಿಂಗ್ ಬರುತ್ತೆ ಅಂತ ಹೇಳ್ಬೋದು. ಸೊ ಈ ತರ ಕನೆಕ್ಟ್ ಮಾಡ್ತೀರಲ್ಲ, ಸೊ ಇದು ಏನು ಗೊತ್ತಾಗೋದಿಲ್ಲಲ್ಲ, ಇಲ್ಲಿ ಏನು ಅಷ್ಟು ಫಿನಿಶಿಂಗ್ ಸಿಗುತ್ತಾ ನಮಗೆ? ಅದೇ ಫಿನಿಶಿಂಗ್ ನಮ್ಮ ಹತ್ರ ಲೇಯರ್ ಸಿಗ್ತಾರೆ ಸರ್. ಸೂಪರ್ 100% ಫಿಕ್ಸಿಂಗ್ ಕರೆಕ್ಟ್ ಆಗಿ ಮಾಡ್ತಾರೆ. ಏನು ಲುಕ್ ಫಿನಿಶಿಂಗ್ ಇದು ಲೈನ್ ಏನು ಕಾಣಿಸೋದೇ ಇಲ್ಲ ಅಂತೀರಾ? ಸೊ ನೀವು ಇದನ್ನ ಆಫೀಸ್ ಆಗಿ ಮಾಡ್ಕೊಂಡಿದ್ದೀರಲ್ವಾ? ಹೌದು, ಆಫೀಸ್. ಬಟ್ ಇದು ಒಂದು ಮನೆ ಕಾನ್ಸೆಪ್ಟ್ ತಾನೆ? ಮನೆ ಕಾನ್ಸೆಪ್ಟ್. ಒಬ್ರಿಗೆ ಕಸ್ಟಮರ್ಸ್ಗೆ ಐಡಿಯಾ ಬರುತ್ತೆ. ಸೊ ವೀಕ್ಷಕರೇ ಮೇಲ್ಗಡೆ ಏನು ಅಷ್ಟೇ, ಮೇಲ್ಗಡೆ ರೂಫಿಂಗ್ ಕೂಡ ತೋರಿಸ್ಬಿಡ್ತೀನಿ. ಈ ಮನೆಗೆ ತಕ್ಕಾದಂಥ ರೂಫಿಂಗು ವಿತ್ ಪ್ರೊಫೈಲ್ ಲೈಟ್ಗಳನ್ನು ತಗೊಂಡಿದ್ದಾರೆ, 2 ಇಂಚಸ್ 3 ಇಂಚಸ್ದು. ಅಂಡ್ ಇಲ್ಲಿ ಇದು ವುಡನ್ ಅಲ್ವಾ ಸರ್? ಇದು ವುಡನ್ ಸರ್. ವುಡನ್ ಅಲ್ಲಿ PVC ಫಾಲ್ ಸೀಲಿಂಗ್ ಕೂಡ ಮಾಡಿರುವಂಥದ್ದು ನೋಡ್ತಾ ಇದ್ದೀರಾ. ಅಂಡ್ ಈ ಕಡೆ ಬಂದ್ಬಿಡೋಣ. ಸೊ ಈ ಕಡೆ ಎಲ್ಲ ಕಂಪ್ಲೀಟ್ ಆಫೀಸ್ ಅಲ್ವಾ ಸರ್? ಇದು ಆಫೀಸ್ ಸರ್. ಇಲ್ಲಿ ನಮ್ದು ಎಲ್ಲ ಬಿಲ್ಲಿಂಗ್ ಸೆಕ್ಷನ್ ಇದೆಯಲ್ಲ, ಇಲ್ಲೇ ಮಾಡೋದು. ಸೊ ಇವು ಎಲ್ಲವೂ ಕೂಡ ಏನು ಮಾರ್ಬಲ್ ಏನಾ ಸರ್? ಮಾರ್ಬಲ್ ಸರ್, ಕೊರಿಯನ್ ಮಾರ್ಬಲ್. ಕೊರಿಯನ್ ಮಾರ್ಬಲ್ ಅಲ್ಲಿ ನೀವು ಅವೆಲ್ಲ ಇದು ಟೇಬಲ್ಸ್ಗಳೆಲ್ಲ ರೆಡಿ ಮಾಡಿಬಿಟ್ಟಿದ್ದೀರಾ? ಹೌದು ಅಲ್ವಾ? ಓಕೆ, ಸೂಪರ್ ಆಗಿದೆ. ಸೊ ಇನ್ನು ಮುಂದೆ ಹೋಗ್ಬಿಡೋಣ ಹಾಗೆ ಬನ್ನಿ. ಓಕೆ, ಸೊ ಈ ಕಡೆ ಬಂದ್ರೆ ಇದು ಆಫೀಸ್ ಸರ್. ಇದೊಂದು ಆಫೀಸ್ ಅನ್ನ ಕ್ರಿಯೇಟ್ ಮಾಡಿ. ಇದು ಆಫೀಸ್ ನಂಬರ್ 2. ಇದರಲ್ಲಿ ಕಸ್ಟಮರ್ಸ್ ಆರಾಮಾಗಿ ವಿಸಿಟ್ ಮಾಡೋದಕ್ಕೆ ಏನಿದೆ ಆರಾಮಾಗಿ ಮಾತಾಡಬಹುದು. ಈ ಟೇಬಲ್ ಕೂಡ ಲೈಕ್ ಮಾರ್ಬಲ್ ಅಲ್ಲೇ ಮಾಡಿರೋದಲ್ವಾ? ಹೌದು, ಮಾರ್ಬಲ್ ಇದು. ಇದು ಚೆನ್ನಾಗಿ ಬಂದಿದೆ ಸರ್, ಮಾರ್ಬಲ್. ಹೌದು, ಸಖತ್ತಾಗಿದೆ. ಸರ್ ಬನ್ನಿ ಹಾಗೆ ಮುಂದೆ ಹೋಗ್ಬಿಡೋಣ. ಸೊ ಈ ಕಡೆ ಬಂದ್ರೆ ಇದು ಮೈನ್ ಆಫೀಸ್, ನಿಮ್ಮ ಬಾಸ್ ಚೇಂಬರ್, MD ಚೇಂಬರ್. ಹೌದು ವೀಕ್ಷಕರೇ, MD ಚೇಂಬರ್ ಅಲ್ಲೂ ಕೂಡ ಬ್ಯಾಕ್ ಅಲ್ಲಿ ನೋಡಿ, ಅದೇ ಸರ್ ಅದು ಬ್ಯಾಕ್ ಅಲ್ಲಿ ಬ್ಲಾಕ್ ಮಾರ್ಕೆನೋ ಸರ್, ಅದು ಬ್ಲಾಕ್ ಮಾರ್ಕೆನೋ. ಹೌದು. ವಾವ್, ಚೆನ್ನಾಗಿದೆ. ಅದು ಕೂಡ ನೀವು ಕಟಿಂಗ್ ಎಲ್ಲ ಹಾಕ್ಬಿಟ್ಟು ಫಿನಿಶಿಂಗ್ ಕೊಟ್ಬಿಟ್ಟಿದ್ದೀರಾ? ಹೌದು, ವಾಲ್ ಕ್ಲಾಡಿಂಗ್ ಸೂಪರ್ ಆಗಿ ಕಾಣಿಸುತ್ತೆ. ಸೊ ವೀಕ್ಷಕರೇ, ಹಾಗೆ ನಾನು ನಿಮಗೆ ರೂಫಿಂಗ್ ಇಂದ ಕಂಪ್ಲೀಟ್ ಆಗಿ ಫ್ಲೋರಿಂಗ್ ವರೆಗೆ ತೋರಿಸ್ತೀನಿ, ನೋಡ್ತಾ ಇರ್ಬೋದು. ಅಂಡ್ ಇಲ್ಲೂ ಕೂಡ ಅಷ್ಟೇ, ಒಂದು ಕಡೆ ನಿಮಗೆ ವುಡನ್ ಫಿನಿಶಿಂಗ್ ಅನ್ನ ತಗೊಂಡಿದ್ದಾರೆ. ಓಕೆ, ಸೊ ಆಫೀಸ್ ಕೂಡ ತುಂಬ ಲುಕ್ ಆಗಿ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ ಸರ್ ಇದು. ಹೌದು ಸರ್. ಓಕೆ ಸರ್, ಮುಂದೆ ಬಂದ್ಬಿಡೋಣ ಸರ್. ಹಾಗೆ ನೆಕ್ಸ್ಟ್ ಬನ್ನಿ ಸರ್, ಮೇಲೆ ಸ್ಟೆಪ್ಸ್ ಇದೆ. ಓಕೆ, ವಾಶ್ರೂಮ್ ತೋರಿಸಿ ಸರ್. ಇಲ್ಲಿ ವಾಶ್ರೂಮ್ ಅಲ್ಲಿ ವಾಶ್ರೂಮ್ ಬನ್ನಿ ಸರ್. ಯಾಕಂತಂದ್ರೆ ಬಾತ್ರೂಮ್ ಯಾವ ತರ ಬರುತ್ತೆ ಅನ್ನೋದು ಕೂಡ ಒಂದು ಫಿನಿಶಿಂಗ್ ಇರಬೇಕಲ್ವಾ? ಹೌದು. ಇಲ್ಲಿ ಫ್ಲೋರಿಂಗ್ ಯಾವ ತಗೊಂಡಿದ್ರೆ ಸರ್? ಇಲ್ಲಿ ಸರ್ ಲೈಟ್ ಗ್ರೇ. ಹೌದು. ಓಕೆ, ಸೊ ಇದು ಕಿಚನ್ ಫಿನಿಶ್ ಅಲ್ವಾ ಇದು? ಹೌದು, ಕಿಚನ್ ಫಿನಿಶಿಂಗ್. ಇಲ್ಲಿ ವಾಲ್ ಅಲ್ಲಿ ಬೇಜ್ ಕಲರ್. ಬೇಜ್. ಇದು ಮಾರ್ಬಲ್ಲೇ ಸರ್, ಟೋಟಲ್ ಮಾರ್ಬಲ್. ಎಲ್ಲ ಕಡೆ ಮಾರ್ಬಲ್ಲೇ ಅಲ್ವಾ ಇದು? ಎಲ್ಲೂ ಬೇರೆ ಆಪ್ಷನ್ಸೇ ಇಲ್ಲ. ಓಕೆ, ಬನ್ನಿ ಸರ್ ಮುಂದೆ ಹೋಗ್ಬಿಡೋಣ. ಸೊ ಈ ಕಡೆ
ಬಾತ್ರೂಮ್ ಫಿನಿಶ್, ಎರಡು ಬಾತ್ರೂಮ್ ಇದೆ ಸರ್. ಹಾ 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 ಹಾ. ಇಲ್ಲಿ ಬನ್ನಿ ಸರ್ ಒಳಗಡೆ. ಇದರಲ್ಲಿ ನಿಮಗೆ ಬ್ಲ್ಯಾಕ್ ಮತ್ತೆ ವೈಟ್ ಫಿನಿಶಿಂಗ್ ಅಲ್ಲಿ ಮಾರ್ಬಲ್ ಐತೆ. ತುಂಬಾ ಚೆನ್ನಾಗಿರೋ ಲುಕ್ ಬರ್ತದೆ. ಪೂರ್ತಿ ಬಾತ್ರೂಮ್ ಅದ್ರ ಒಂದೇ ತರ ಮಾಡಿದೀವಿ, ಯಾಕಂದ್ರೆ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಪೂರ್ತಿ ಒಂದೇ ಹಾಕಿದ್ರೆ ಲುಕ್ ಚೆನ್ನಾಗಿ ಬರ್ತೈತೆ. ಇದ್ಯಾವ್ದು ಸರ್ ಇದು? ಇದು ಬ್ಲ್ಯಾಕ್ ಕರೆಂಟ್. ಓಕೆ. ವಿತ್ ನೀವು ಗ್ಲಾಸ್ ಡೋರ್ ಕೊಟ್ಟಿದ್ದೀರಾ ಇದಕ್ಕೆ? ಹೌದು. ಈ ಕಡೆ ಸರ್ ಒಂದ್ ಕಡೆ ಬ್ಲ್ಯಾಕ್ ಮಾಡಿದ್ದೀರಾ, ಈ ಕಡೆ ಯಾವ್ದು ಮಾಡಿದ್ದೀರಾ? ಈ ಕಡೆ ಮೈಕಲ್ ಆಂಜಿಲೋ ಅಂತ. ಸರ್ ಏನಿದು? ಮೈಕಲ್ ಆಂಜಿಲೋ ಅಂತ. ಮೈಕಲ್ ಆಂಜಿಲೋ. ಹೌದು. ಬುಕ್ ಮಾರ್ಕ್ ಅಲ್ವಾ ಇದು? ಹಾ, ಬುಕ್ ಮ್ಯಾಚ್ ಬರುತ್ತೆ. ಬುಕ್ ಮ್ಯಾಚ್ ಆಗುತ್ತೆ. ವೀಕ್ಷಕರೇ ನೋಡಬಹುದು, ಕಂಪ್ಲೀಟ್ ಪೂರ್ತಿ ಅದೇ ಹಾಕಿದೀವಿ ಯೂನಿಫಾರ್ಮ್. ಓಹೋ, ಚೆನ್ನಾಗಿದೆ ಸರ್ ಇದು. ಬಾತ್ರೂಮ್ ಫಿನಿಶ್ ನೋಡ್ಬೋದು. ಮಾರ್ಬಲ್ದೇ ಒಂದು ಬೌಲ್ ಕೂಡ ರೆಡಿ ಮಾಡಿಬಿಟ್ಟಿದ್ದಾರೆ ವೀಕ್ಷಕರೇ, ನೋಡ್ಬೋದು. ಸೊ ಬಾತ್ರೂಮ್ ಫಿನಿಶ್ ಯಾವ ತರ ಇರುತ್ತೆ, ಗ್ಲಾಸ್ ಡೋರ್ಸ್, ಫ್ರಾಸ್ಟೆಡ್ ಗ್ಲಾಸ್ ಡೋರ್ಸ್. ಸೊ ಇದು ಕೂಡ ನೋಡ್ಬೋದು. ಅಂಡ್ ಬಾರ್ಡರ್ ಕೂಡ ಅದನ್ನೇ ಕೊಟ್ಟಿದ್ದಾರೆ. ಈ ಕಡೆ ಬ್ಲ್ಯಾಕ್, ಕಡೆ ವೈಟ್. ಕರೆಕ್ಟ್ ಸರ್? ಹೌದು ಸರ್. ಬನ್ನಿ, ಹಾಗೆ ನಾವು ಇಲ್ಲಿ ಆಕ್ಚುಲಿ ಬಂದ್ರೆ ಸ್ಟೆಪ್ಸ್ ಸರ್, ಬನ್ನಿ. ಇಲ್ಲಿ ಲೈಟಿಂಗ್ ಕೊಟ್ಟಿದ್ದಾರೆ. ವಾವ್, ಏನು ಇಷ್ಟಪ್ಪ ಹೆಂಗ್ ಬಂದಿದೆ ಇದು? ಇದು ಸರ್ ಕಟಿಂಗ್ ಮಾಡ್ಸಿರೋದು, ನಾವು ಆರ್ಡರ್ ಮಾಡಿಸ್ಬಿಟ್ಟು ಆ ಥರ ಮಾಡಿಸಿರೋದಾ? ಹೌದು ಸರ್, ನಾವೇ ಮಾಡಿಸಿರೋದು. ಸರ್ ಎಷ್ಟು ಸರ್ ಇದು? 80 mm. 80 mm ಸರ್. 80 mm ವೀಕ್ಷಕರೇ ಇಲ್ಲಿರೋದು. ಸರ್ ತಡಿಯತ್ತ 80 mm ವೇಟ್? ತಡೆಯುತ್ತೆ ಸರ್. ಅಲ್ಲ, ಕೆಳಗಡೆ ಸಪೋರ್ಟ್ ಕೊಟ್ಟಿದ್ದೀವಿ. ಸೊ ವೀಕ್ಷಕರೇ ನೋಡಿ, ಕೆಳಗಡೆ MS ಸ್ಟ್ರಕ್ಚರ್ ತಗೊಂಡು ಅದ್ರ ಮೇಲ್ಗಡೆ 80 mm ಫಿನಿಶ್ ಅನ್ನ ಕೊಟ್ಟಿರುವಂತದ್ದು. ತುಂಬಾ ಹೆವಿ ಇದೆ ಸರ್ ಇದು. ಇದ್ಯಾವ ಮಾರ್ಬಲ್ ಯೂಸ್ ಮಾಡಿರೋದು ಸರ್ ಇದು? ಇದು ವೈಟ್ ಫಿಶ್. ವೈಟ್ ಫಿಶ್. ವಾ, ಸೂಪರ್ ಆಗಿದೆ ಸರ್ ಇದು. ಸೊ ಇದಕ್ಕೆ ಒಳ್ಳೆ ಗೋಲ್ಡನ್ ರೈಲಿಂಗ್ಸ್ ಆಗಿ ಹಾಕಿದ್ದಾರೆ. ವಿತ್ ನಿಮಗೆ ಇಲ್ಲಿ ಟಫನ್ ಗ್ಲಾಸ್ ಅನ್ನ ಯೂಸ್ ಮಾಡಿರುವಂತದ್ದು. ಅಂಡ್ ಈ ವಾಲ್ಗೆ ಏನು ಯೂಸ್ ಮಾಡಿದ್ದೀರಾ? ಈ ವಾಲ್ಗೆ ಸರ್ ಪೇಂಟಿಂಗ್ ಮಾಡಿದ್ದೀವಿ. ಇದು ಪೇಂಟಿಂಗ್, ನ್ಯಾಚುರಲ್ ಟೆಕ್ಸ್ಚರ್ ಪೇಂಟಿಂಗ್. ಬನ್ನಿ ಸರ್, ಹಾಗೆ ಮೇಲೆ ಹೋಗಿ ಬನ್ನಿ ಸರ್. ಸೊ ವೀಕ್ಷಕರೇ ನೋಡ್ಬೋದು, ನಾನು ನಿಮಗೆ ಕಂಪ್ಲೀಟ್ ಎಲ್ಲ ಸ್ಟೆಪ್ಸ್ ಅನ್ನ ತೋರಿಸಲೇಬೇಕು. MS ಸ್ಟ್ರಕ್ಚರ್ ಅನ್ನ ಇಲ್ಲಿ ರೆಡಿ ಮಾಡಿದ್ದಾರೆ ನೋಡಿ. ಇಲ್ಲಿ MS ಸ್ಟ್ರಕ್ಚರ್ ಈ ತರ ಬಂದಿದೆ, ಡಬಲ್ ಸ್ಟ್ರಕ್ಚರ್ ಬರುತ್ತೆ. ಅದ್ರ ಮೇಲ್ಗಡೆ ಈ ಮಾರ್ಬಲ್ ಅನ್ನ ಕಟ್ ಮಾಡಿ ಪೀಸ್ ಮಾಡಿ ಕುಳಿಸಿರುವಂತದ್ದು. 80 mm ದಪ್ಪ. ತುಂಬಾ ಚೆನ್ನಾಗಿ ಬಂದಿದೆ ಸರ್ ಇದು. ನೆಕ್ಸ್ಟ್ ಲುಕ್ ನಿಮ್ಮ ಹತ್ರ ಇದಾರ ಈ ತರ ಎಲ್ಲ ಮಾಡ್ಕೊಡೋರು? ಹೌದು ಸರ್, ಎಲ್ಲ ಯಾವ ತರ ಡಿಸೈನ್ ಬೇಕು, ಪೂಜಾ ರೂಮ್, ಹಾಲ್ ಯಾವ ತರ ಬೇಕು ಆ ತರ ಮಾಡ್ಕೊಡ್ತೀವಿ ಸರ್. ಮಾಡ್ಕೊಡೋರು ನಿಮ್ಗೆ ಗೊತ್ತಿದ್ದಾರೆ? ಹೌದು. ಓಕೆ. ಸೊ ಇಲ್ಲಿ ಸ್ಟೆಪ್ಸ್ ಲೈಟ್ಸ್ ಅನ್ನ ಹಾಕ್ಬಿಟ್ರೆ ಈ ತರ ಒಳ್ಳೆ ಸ್ಟೆಪ್ಸಿಗೆ ಒಳ್ಳೆ ಲುಕ್ ಕೊಡುತ್ತಲ್ವ ಸರ್ ಇದು? ಹೌದು ಸರ್, ಲುಕ್ ತುಂಬಾ ಚೆನ್ನಾಗಿದೆ. ಓಕೆ ಸರ್, ಫಸ್ಟ್ ಫ್ಲೋರ್ ಬಂದ್ವಿ. ಹೌದು. ವಾವ್, ಇಲ್ಲಿಂದ ಲುಕ್ ಅಲ್ವಾ ಸರ್ ಇದು? ಹೌದು ಸರ್. ಇಲ್ಲಿ ಹಾಕಿರೋದು ಯಾವ್ದು ಇದು ಫ್ಲೋರ್? ಇದು ಸರ್ ವೈಟ್ ಆಂಜಿಲೋ. ಹೌದು. ಇವೆಲ್ಲ ಏನಾಗುತ್ತೆ ಕಾಸ್ಟ್? ಇವೆಲ್ಲ ಸರ್ ಕಾಸ್ಟ್ ನಿಮಗೆ 450 ಇಂದ 550 ವರೆಗೂ. 550 ವರೆಗೆ. ಸೊ ಇಲ್ಲೊಂದು ಟೇಬಲ್ ಕೂಡ ಇದೆ. ಟೇಬಲ್ ಇದೆ. ಇದು ಮಾರ್ಬಲ್ ಫಿನಿಶಿಂಗ್, ಬ್ಲ್ಯಾಕ್ ಕರೆಂಟ್ ಹಾಕಿರೋದು. ಇದು ಬ್ಲ್ಯಾಕ್ ಕರೆಂಟ್. ಹೌದು. ಅಂಡ್ ಇಲ್ಲಿ ಸರ್ ಮಾರ್ಬಲ್ ಇದು ಡಾರ್ಕ್ ಗ್ರೇ. ಅದ್ರ ಜೊತೆ ಈ ವುಡನ್ ಕಾಂಬಿನೇಷನ್. ಹೌದು. ಓಕೆ. ಸೊ ಇದು ವುಡ್ ಅಲ್ವಾ ಇದು? ಹಾ, ವುಡನ್. ಓಕೆ. ಸೊ ಇದು ವುಡ್ ಬರುತ್ತೆ ವೀಕ್ಷಕರೇ. ಅಂಡ್ ಇಲ್ಲಿ ಪಕ್ಕದಲ್ಲಿ ನಿಮಗೆ ಇಲ್ಲಿ ನ್ಯಾಚುರಲ್ ಮಾರ್ಬಲ್ ಬರುತ್ತೆ ಫಿನಿಶ್. ಓಕೆ. ರೂಫಿಂಗ್ ಕೂಡ ನೋಡ್ಬೋದು ಸರ್. ಇಲ್ಲಿಂದ ಎಲ್ಲಿ ಹೋಗ್ತಾ ಇದೀವಿ? ಈ ಕಡೆ. ಹಾ, ಇಲ್ಲಿ ಸರ್ ಕ್ಯಾಂಟೀನ್ ಮಾಡಿದೀವಿ ನಾವು ಹೊರಗಡೆ. ಬನ್ನಿ, ಕ್ಯಾಂಟೀನ್. ಇಲ್ಲಿ ಚೇರ್ಸ್ ಇದೆ. ಇದರಲ್ಲಿ ಇದ್ರ ಕೆಳಗಡೆನೂ ಮಾರ್ಬಲ್ ಹಾಕಿದೀವಿ, ವೈಟ್ ಆಂಜಿಲೋ. ತುಂಬಾ ಚೆನ್ನಾಗಿರೋ ಲುಕ್ ಬರುತ್ತೆ. ಅಲ್ಲಿ ಆ ಕಡೆ ಆಚೆ ಕಡೆನೂ ಬಾಲ್ಕನಿ ಇದೆ. ಇಲ್ಲಿ ಬಾಲ್ಕನಿ ಇದೆಯಾ? ಹಾ, ತೋರಿಸಿ, ಓಪನ್ ಮಾಡಿ. ಬನ್ನಿ. ಸೊ ಇದು ಬಾಲ್ಕನಿ. ಹಾ, ಇದ್ರ ಮೇಲೆ ಒನಿಕ್ಸ್ ಮಾರ್ಬಲ್ ಹಾಕಿದೀವಿ, ವೈಟ್ ಒನಿಕ್ಸ್. ತುಂಬಾ ಚೆನ್ನಾಗಿರೋ ಲುಕ್ ಬರ್ತದೆ. ಇದಕ್ಕೆ ಲೈಟ್ ಆನ್ ಮಾಡಿದ್ರೆ ಟ್ರಾನ್ಸ್ಪರೆಂಟ್ ಲುಕ್ ಬರುತ್ತೆ ನೋಡಿ, ಬೇಕಾದ್ರೆ ಟ್ರಾನ್ಸ್ಪರೆಂಟ್. ಚೆನ್ನಾಗಿದೆ ಸರ್ ಇದು. ಸೊ ವೀಕ್ಷಕರೇ ನೋಡ್ತಾ ಇರ್ಬೋದು. ಆ್ಯಕ್ಚುಲಿ ನಾನು ಎಲ್ಲೂ ನೋಡಿಲ್ಲ ಇಷ್ಟೊಂದು ಮಾರ್ಬಲನ್ನು ಯೂಸ್ ಮಾಡಿ. ಮಾರ್ಬಲ್ ಶಾಪರ್ ಆಗಿರೋದಕ್ಕೆ ಇಷ್ಟೊಂದು ಮಾರ್ಬಲ್ ಹಾಕಿದ್ರೆ ಅನ್ಕೊಬೋದು. ಅಷ್ಟೊಂದು ಚೆನ್ನಾಗಿ ಮಾಡಿದ್ದಾರೆ ಇದನ್ನು. ಫಿನಿಶಿಂಗ್ ಸಕ್ಕದಾಗಿ ಬಂದಿದೆ ಸರ್ ಇದು. ನೆಕ್ಸ್ಟ್ ಲೆವೆಲ್. ಸ್ವರ್ಗಕ್ಕೆ ಬಂದಂಗಿದೆ ನಾನು ಆ್ಯಕ್ಚುಲಿ. ಓಕೆ. ಸೊ ಈ ಕಡೆ ಬಂದರೆ ಇನ್ನೊಂದು ಆಫೀಸ್ ಇದೆ ಒಳಗಡೆ. ಬನ್ನಿ. ಸೊ ವೀಕ್ಷಕರೇ ಇದು ನೋಡಿ ನಿಮ್ಮ ವಾಶ್ರೂಮ್ ಏರಿಯಾ. ಸೊ ವಾವ್, ಹ್ಯೂಜ್. ಓಕೆ. ಸೊ ಇಲ್ಲಿ ಫ್ಲೋರ್ ಯಾವ್ದು? ಇದು ಸರ್ ಬ್ಲ್ಯಾಕ್ ಮಾರ್ಕಿನ ಆಫೀಸು. ಆರಾಮಾಗಿ ಕೂತ್ಕೊಂಡು ಮೀಟಿಂಗ್ ಮಾಡ್ಬೋದು ನಾವು. ಇದ್ರ ಮೇಲೆ ಸತ್ವಾರಿಯ ವೈಟ್ ಅಂತ ಹಾಕಿದೀವಿ ನೋಡಿ. ಇದು ಸತ್ವಾರಿಯ ವೈಟ್ ಇದು? ಹೌದು ಸರ್. ಇದು ಪೂರ್ತಿ ನೋಡಿ ಮೆಟಲ್ ಇಂಟಿಗ್ರೇಟ್ ಮಾಡಿ. ಮೆಟಲ್ ಇಂಟಿಗ್ರೇಟ್ ಮಾಡ್ಬಿಟ್ಟು ಸತ್ವಾರಿಯ ವೈಟ್ ಹಾಕಿದ್ದೀವಿ. ಪೂರ್ತಿ ಒರಿಜಿನಲ್. ಹಾ, ಒರಿಜಿನಲ್. ವಾವ್, ಸೂಪರ್. ಓಕೆ, ಬನ್ನಿ ಸರ್, ಆ ಕಡೆ ಹೋಗ್ಬಿಡೋಣ ಇವಾಗ. ಸೊ ಇಲ್ಲಿಂದ ಬೆಡ್ರೂಮ್ ಕಾನ್ಸೆಪ್ಟ್. ಬೆಡ್ರೂಮ್ ಕಾನ್ಸೆಪ್ಟ್ ಸರ್ ಇದು. ಇದು ಗೆಸ್ಟ್ಗೆ ಮಾಡಿರೋದು ಬೆಡ್ರೂಮ್. ಓಕೆ. ಯಾರನ್ನ ಗೆಸ್ಟ್ ಬಂದ್ರೆ ಕಸ್ಟಮರ್ಸ್ಗೆ ವೇಟ್ ಸ್ಟೇ ಮಾಡ್ಬೇಕಂದ್ರೆ ಅದು ಫೆಸಿಲಿಟಿ ಇಲ್ಲಿ ಇದೆ. ಆರಾಮಾಗಿ ನೈಟ್ ಹೋಲ್ಡ್ ಮಾಡ್ಬೋದು.
ಒಳ್ಳೆ ವ್ಯವಸ್ಥೆ ಮಾಡ್ಬಿಟ್ಟಿದ್ರ ಸರ್ ಇಲ್ಲಿ. ಸೊ ಇಲ್ಲಿ ಫ್ಲೋರಿಂಗ್ ಯಾವ್ದು ಸರ್ ಇದು? ಇದು ಸರ್ ರೆಡ್ ಆಂಜಿಲೋ. ರೆಡ್ ಆಂಜಿಲೋ, ಹೌದು. ಓಕೆ. ಅಂಡ್ ಇದು ವಾಶ್ ಮಿಷಿನ್ ಏರಿಯಾ ಅಲ್ವಾ ಇದು? ಇದು ಸರ್ ಡ್ರೆಸ್ಸಿಂಗ್ ಏರಿಯಾ. ಹಾ, ಡ್ರೆಸ್ಸಿಂಗ್ ಏರಿಯಾ ಇದು. ಸೊ ವೀಕ್ಷಕರೇ ನೋಡಿ, ಡ್ರೆಸ್ಸಿಂಗ್ ಟೇಬಲ್ ಇದು ಎಂತ ಹ್ಯೂಜ್ ಆಗಿದೆ. ಅಂಡ್ ವಾಶ್ರೂಮ್. ವಾಶ್ರೂಮ್ ಯಾವ್ದು ಫಿನಿಶಿಂಗ್ ಇಲ್ಲಿ ವಾಶ್ರೂಮು? ಮ್ಯಾಟ್ ಬ್ಲ್ಯಾಕ್. ಇದು ಮ್ಯಾಟ್ ಬ್ಲ್ಯಾಕ್ ಆಯ್ತು ನೋಡಿ ವೀಕ್ಷಕರೇ, ದೊಡ್ಡದಾದಂತಹ ಒಂದು ವಾಶ್ ಬೇಸಿನ್ನು. ಆ್ಯಂಡ್ ಇಲ್ಲಿ ಗ್ಲಾಸ್ದು ಇದು ಬಂದಿದೆ, ಕಂಪ್ಲೀಟ್ ಆಗಿ ಡೋರ್ ಬಂದಿದೆ. ಓಕೆ ಸರ್, ಇನ್ನೊಂದು ರೂಮ್ ಇದೆಯಾ ಇಲ್ಲಿ? ಹೌದು ಸರ್, ಇನ್ನೊಂದು ರೂಮ್ ಇದೆ. ಡೋರ್ ಏನು ಸರ್, ಇದು ತುಂಬಾ ಚೆನ್ನಾಗಿದೆ ಇದು. ನೆಕ್ಸ್ಟ್ ಇದರಲ್ಲೂ ಮಾರ್ಬಲ್. ಹೌದು ಸರ್, ಮಾರ್ಬಲ್. ಡೋರ್ ಒಳಗಡೆನೂ ಮಾರ್ಬಲ್ ಫಿನಿಶಿಂಗ್. ಹೌದು ಸರ್, ನೆಕ್ಸ್ಟ್ ಲೆವೆಲ್ ಸರ್, ನಡೀರಿ. ಓಕೆ ಸರ್, ಈ ಕಡೆ ಬಂದರೆ ಇನ್ನೊಂದು ರೂಮ್ ಇದೆ ಸರ್. ಇದರಲ್ಲಿ ನಾವು ಅಲ್ಬೇಟಾ ವೈಟ್ ಹಾಕಿದ್ದೀವಿ. ಅಲ್ಬೇಟಾ ವೈಟ್, ವಿಯತ್ನಾಂ ವೈಟು. ಇದು ನೋಡಿ ಸರ್, ಸಕ್ಕತ್ತಾಗಿದೆಲ್ಲ ಇದು. ಹೌದು ಸರ್, ಇದ್ರ ಪ್ಯಾಟರ್ನ್ ಚೆನ್ನಾಗಿದೆ. ಆಸ್ಟ್ರೇಲಿಯಾದಿಂದ ಇಂಪೋರ್ಟ್ ಆಗಿರೋ ಮಾರ್ಬಲ್ ಇದು. ನಾವು ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ವಿ ಇದು. ಹೌದು ಹೌದು ಸರ್, ಅದೇ ಇದಕ್ಕೆ ಗ್ರೂ ಹಾಕಿದ್ದೀರಲ್ವಾ? ಗ್ರೂ ಹಾಕಿದ್ದೀವಿ. ಸೊ ವೀಕ್ಷಕರು, ಇಲ್ಲೆಲ್ಲ ನಿಮಗೆ ಕಂಪ್ಲೀಟ್ ಆಗಿ ವಿ ಗ್ರೂ ಅನ್ನ ತಗೊಂಡಿದ್ದಾರೆ. ಸೊ ಇದನ್ನ ಫುಲ್ ವಾಲ್ಗೆ ಹಾಕ್ಬಿಟ್ರೆ ಇನ್ನ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ ಅಂತ ಹೇಳ್ಬೋದು. ಕೆಳಗಡೆನೂ ಕೂಡ ನೀವು ನೋಡಬಹುದು, ಇದು ಕೂಡ ಮಾರ್ಬಲ್ಲೇ, ಕರೆಕ್ಟಾ? ಕೊರಿಯನ್ ಮಾರ್ಬಲ್. ಕೊರಿಯನ್ ಮಾರ್ಬಲ್. ಓಕೆ. ಸೊ ಫ್ಲೋರಿಂಗ್ ಯಾವ್ದಂತಂದ್ರಿ ಸರ್ ಇದು? ಇದು ಫ್ಲೋರಿಂಗ್ ಅಲ್ಬೇಟಾ ವೈಟ್. ಅಲ್ಬೇಟಾ ವೈಟ್, ಹೌದು. ಆ್ಯಂಡ್ ಇಲ್ಲಿ ನೋಡಿ, ಇದಕ್ಕೆ ತಕ್ಕಾದಂತಹ ಈ ರೀತಿ ಬೆಡ್ರೂಮನ್ನು ನೀವು ಕ್ರಿಯೇಟ್ ಮಾಡ್ಕೊಂಡ್ಬಿಟ್ರೆ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ ಅಂತ ಹೇಳ್ಬೋದು. ಇದು ಡ್ರೆಸ್ಸಿಂಗ್ ಟೇಬಲ್ ನಿಂತ್ಕೊಂಡೇ ಇರ್ಬೋದು ಕಂಪ್ಲೀಟಾಗಿ. ಆ್ಯಂಡ್ ಇದು ವಾರ್ಡ್ರೋಬು. ಆ್ಯಂಡ್ ಇಲ್ಲಿ ನೋಡಿ ಸೀಲಿಂಗ್ ಯಾವ ಥರ ಮಾಡಿದ್ದಾರೆ, ಜೊತೆಯಲ್ಲಿ ದೊಡ್ಡದಾದಂತಹ ಒಂದು ಕರ್ಟನ್. ಆ್ಯಂಡ್ ಇದು ಬೆಡ್ರೂಮ್ ಸೆಟಪ್. ಸೊ ಒಬ್ಬರು ಮನೆ ಯಾವ ಥರ ಇರ್ಬೋದು ಅನ್ನೋದನ್ನ ನೀವೇ ರೆಡಿ ಮಾಡಿಬಿಟ್ಟಿದ್ದೀರಾ? ಹೌದು ಸರ್, ಪೂರ್ತಿ ರೆಡಿ ಮಾಡ್ಬಿಟ್ಟಿದ್ದೀವಿ. ಮಾರ್ಬಲ್ ಇಂದ ವಾಲ್ ಕ್ಲಾಡಿಂಗ್ ಆಗಲಿ, ಫ್ಲೋರಿಂಗ್ ಆಗಲಿ. ಯಾಕಂದ್ರೆ ಡಿಸ್ಪ್ಲೇ, ಲೈವ್ ಡಿಸ್ಪ್ಲೇ ಗೊತ್ತಾಗಬೇಕು, ಜನರಿಗೆ ಗೊತ್ತಾಗಬೇಕು. ಹೌದು. ಅಂಡ್ ಇವನ್ ನಿಮ್ಮ ಬಾತ್ರೂಮ್ ಅಲ್ಲೂ ಅಷ್ಟೇ. ಇದು ನೋಡಿ, ಏನ್ ಈ ಬ್ಲ್ಯಾಕ್ ಏನಂದ್ರೆ ಇದು? ಮಾರ್ಕಿನೋ ಆಸ್ಟ್ರೇಲಿಯನ್ ಅಲ್ವಾ ಇದು? ಹೌದು, ಆಸ್ಟ್ರೇಲಿಯಾ. ಅಯ್ಯೋ. ಸೊ ಡ್ರೈ ಅಂಡ್ ವೆಟ್ ಏರಿಯಾ ಇದೆ ವೀಕ್ಷಕರೇ, ನೋಡ್ತಾ ಇರ್ಬೋದು. ರೂಪ್ ಲೆವೆಲ್ ವರೆಗೆ ಆಗ್ಬಿಟ್ಟಿದ್ರೆ ಕಂಪ್ಲೀಟ್ ಆಗಿ. ಹೌದು ಸರ್, ಚೆನ್ನಾಗಿದೆ. ಇದ್ರ ಕಾಸ್ಟ್ ಎಷ್ಟಾಗುತ್ತೆ ಸರ್ ಇದು? 550 ಇಂದ 750. 550 ಇಂದ 750. ಹೌದು. ಓಕೆ. ಸೊ ವೀಕ್ಷಕರೇ ನೋಡ್ಬೋದು, ತುಂಬ ಚೆನ್ನಾಗಿದೆ. ಬನ್ನಿ ಸರ್, ಮುಂದೆ ಹೋಗೋಣ. ಸೊ ಇಲ್ಲಿ ಒಂದು ಡ್ರೆಸ್ಸಿಂಗ್ ಯೂನಿಟ್ ಥರ ಮಾಡಿದ್ದಾರೆ. ಸೊ ಇಲ್ಲಿಂದ ಮೇಲೆ ಕಂಟಿನ್ಯೂ ಆಗುತ್ತೆ ಸರ್. ಇದು ಜಸ್ಟ್ ಟೆರೆಸ್ ಅಲ್ವಾ? ಟೆರೆಸ್ ಸರ್. ಸೊ ಇಲ್ಲಿಗೆ ಎಂಡ್ ಆಗುತ್ತೆ. ಓಕೆ. ಇದು ಗೆಸ್ಟ್ ವೇಟಿಂಗ್ ರೂಮ್. ಗೆಸ್ಟ್ ವೇಟಿಂಗ್ ರೂಮ್. ಹೌದು. ಓಕೆ, ಸೂಪರ್ ಸರ್.